ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ಇವತ್ತು ನಾನು ಭಾನುವಾರದ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಎದ್ದಿದ್ದು ಲೇಟಾಗಿತ್ತು. ಹಾಗೆ ನಾನು ಸ್ವಲ್ಪ ವಾಕ್ ಹೋಗಿದ್ದು ಬಂದು ಮನೆಯೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನನ್ನ ಮಗ ಇವತ್ತು ಬೇಗನೆ ಎದ್ದ ತಕ್ಷಣವೇ ಅವನು ಫೋನ್ ತಗೊಂಡು ಕೂತ್ಬಿಟ್ಟಿದ್ದಾನೆ. ಬೆಳಗ್ಗೆನೆ ಇನ್ನು ಎದ್ದ ತಕ್ಷಣ ಫೋನ್ ಇಸ್ಕೊಂಡ್ರೆ ಇನ್ನು ಗಲಾಟೆ ಮಾಡಿ ಅಳ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ಅಳ್ಸೋದು ಬೇಡ ಅಂತ ಅವನಿಗೆ ಹಾಲು ಬಿಸ್ಕೆಟ್ ಕೊಟ್ಟು ಆಮೇಲೆ ಸಮಾಧಾನ ಮಾಡಿ ಫೋನ್ ಇಸ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದೆ. ಅವನಿಗೆ ಹಾಲು ಕಾಯಿಸ್ಕೊಟ್ಟು ನಾನು ಕಾಫಿ ಕೂಡ ಮಾಡಿ ಕುಡಿದ್ಬಿಟ್ಟು ಅಡುಗೆ ಮನೇಲಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ರಾತ್ರಿದು ಕ್ಲೀನ್ ಮಾಡಿಟ್ಟಿದ್ದು, ಅದೆಲ್ಲ ಎತ್ತಿಟ್ಬಿಟ್ಟು ನಾನು ಕಾಫಿ ಕುಡಿದು ಮುಗಿಸ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಇವತ್ತು ರೊಟ್ಟಿ ಮಾಡೋಣ ಅಂತೇಳಿ ಒಂದು 5 ಥರದ ಹಿಟ್ಟುಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ. ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಹಾಗೆ ಜೋಳದ ಹಿಟ್ಟು, ಸಜ್ಜೆ ಹಿಟ್ಟು, ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಇವತ್ತು ತಿಂಡಿ ಅಂತ ಹೇಳಿ ಈ 5 ಥರದ ಹಿಟ್ಟುಗಳನ್ನೂ ಹಾಕಿ ಅದಕ್ಕೆ ಸ್ವಲ್ಪ ಎಳ್ಳು, ಹಾಗೆ ಬೇಬಿ ಗೋಡಂಬಿ ಇತ್ತು, ಅದು ಉಪ್ಪು ಎಲ್ಲನೂ ಹಾಕಿ ನಾನು ರೊಟ್ಟಿಗೆ ಕಲಸಿಟ್ಕೊಂಡೆ. ಅದು ಸ್ವಲ್ಪ ನೆನಿಲಿ ಇಟ್ಟು ಅಂತೇಳಿ ಅದನ್ನು ಮುಚ್ಚಿಟ್ಬಿಟ್ಟು ಇಲ್ಲೊಂದು ಸ್ವಲ್ಪ ಕಡಲೆ ಬೀಜ ಫ್ರೈ ಮಾಡಿ ಒಂದು ಗಾಜಿನ ಬಟ್ಲಲ್ಲಿ ಹಾಕಿಟ್ಕೋತಾ ಇದ್ದೀನಿ. ನನ್ನ ಮಗನಿಗೆ ಇದು ತುಂಬ ಇಷ್ಟ. ಅವನೇನಾದರೂ ಗಲಾಟೆ ಮಾಡ್ತಿದ್ದಾಗ ಅಥವಾ ಫೋನ್ ಕೇಳಿದಾಗ ಏನಾದರೂ ಮಾಡಿದಾಗ ಅವ್ನು ಅಳು ನಿಲ್ಲಿಸ್ಬೇಕು ಅಂದರೆ ಈ ಕಡಲೆ ಬೀಜ ಕೊಟ್ಟರೆ ಅವ್ನು ಸಮಾಧಾನ ಆಗ್ತಾನೆ. ಅದರಿಂದ ನಾನಿವತ್ತು ರೊಟ್ಟಿನ ಯಾವುದೇ ರೀತಿ ಬಟ್ಟೆ ಮೇಲೆ ತಡ್ತಾ ಇಲ್ಲ, ಯಾಕಂದರೆ ಅದು ತುಂಬ ಟೈಮ್ ಆಗುತ್ತೆ ಅಂಥೇಳಿ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ಅದಕ್ಕೆ ಹಾಗೇ ತವ ಮೇಲೇ ಸುಡ್ತಾಯಿದ್ದೀನಿ. ಇದು ಕಬ್ಬಿಣದ ಹಂಚಾಗಿರೋದ್ರಿಂದ ಬೇಗನೆ ಆಗುತ್ತೆ. ಈ ಥರ ನಾನು ರೊಟ್ಟಿಗಳೆಲ್ಲ ಮಾಡಿ ಫಸ್ಟು ನನ್ನ ಮಗನಿಗೆ ತಿಂಡಿ ಕೊಟ್ಟು ಆಮೇಲೆ ನಾನು ಬಾಕಿ ಕೆಲಸಗಳು ಮಾಡ್ಕೋತಾ ಇದ್ದೀನಿ. ಮನೆಯೆಲ್ಲ ಇವತ್ತು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಬೇಕಿತ್ತು, ಸ್ನಾನದ ಮನೆ ಹಾಗೆ ಅಡುಗೆ ಮನೆ ಎಲ್ಲ. ಅದರಿಂದ ನಾನಿವತ್ತು ಪೂಜೆ ಬೆಳಗ್ಗೆ ಆಗಲ್ಲ ಅಂಥೇಳಿ ಸಂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕೂಡ ತಿಂಡಿ ಮಾಡಿಕೊಂಡೆ. ಮನೆ ಕೆಲಸ ಅಂತೂ ಮುಗಿಯೋಷ್ಟರಲ್ಲಿ ಮಧ್ಯಾಹ್ನನೇ ಆಗೋಯ್ತು ಫ್ರೆಂಡ್ಸ್. ಇವನಿಗೆ ಸ್ನಾನ ಮಾಡಿಸಿ ನಾನು ಕೂರಿಸಿದ್ದೀನಿ, ಟಿ ವಿ ಹಾಕಿ ಕೂತಿದ್ದಾನೆ. ಇನ್ನು ಅವ್ನು ಮಲ್ಕೊಳ್ಳೋ ಟೈಮ್ ಕೂಡ ಆಗಿದೆ. ಅವ್ನು ಮಲಗಿಸಿದ್ರೆ ನನ್ನ ಕೆಲಸ ಎಲ್ಲ ಮುಗೀತು, ನಾನು ಕೂಡ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಇವತ್ತು ತುಂಬಾ ಟೈಮ್ ಆಯಿತು, ಏಕೆಂದರೆ ನಾನು ಸ್ವಲ್ಪ ಹೇರ್ ಪ್ಯಾಕು ಹಾಗೆ ಫೇಸ್ ಪ್ಯಾಕ್ ಕೂಡ ಮಾಡ್ಕೊಂಡಿದ್ದೆ ನ್ಯಾಚುರಲಾಗಿ. ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ. ಸ್ನಾನ ಎಲ್ಲ ಆಯಿತು ನನ್ನ ಪಾಪುದು ಎಲ್ಲ ಸ್ನಾನ ಎಲ್ಲ ಮುಗಿಸಿ ಕೂತಿದ್ದೀನಿ. ಕೆಲಸ ಎಲ್ಲ ಮುಗಿಸಿ ದೀಪ ಹಚ್ಚಿಲ್ಲ, ಏಕೆಂದರೆ ಟೈಮ್ 2 ಗಂಟೆ ಆಗಿಬಿಟ್ಟಿದೆ. ನನ್ನ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡೋದು. ಅದಕ್ಕೆ ಒಟ್ಟಿಗೆ ಸಾಯಂಕಾಲ ದೀಪ ಹಚ್ಚೋಣ ಅಂತಂದ್ಬಿಟ್ಟು ದೀಪ ಏನು ಹಚ್ಚಿಲ್ಲ. ಸಂಜೆ ಇವತ್ತು ಭಾನುವಾರ ಅಮಾವಾಸ್ಯೆ ಕೂಡ ಆಗಿರೋದ್ರಿಂದ ನಾನು ಒಟ್ಟಿಗೆ ಸಾಯಂಕಾಲ ದೇವ್ರ ಪೂಜೆ ಮಾಡಿ. ಓಕೆ ಫ್ರೆಂಡ್ಸ್, ಇನ್ನು ಸಂಜೆ 6 ಗಂಟೆ ಆಯಿತು. ನನ್ನ ಮಗ ಕೂಡ ಮಲಗಿದ್ದ. ನಾನು ದೀಪ ಎಲ್ಲ ಹಚ್ಚಿ ಇನ್ನು ಸಂಜೆ ಅಡುಗೆಗೆ ರೆಡಿ ಮಾಡ್ಕೋಬೇಕಿತ್ತು. ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾಳೆ ವಿಡಿಯೋಂದಿಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.